ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕರ್ತನಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ವಿಶೇಷವಾದ ಈ ಮಿರಕಲ್ ಸರ್ವಿಸ್ ಅಲ್ಲಿ ಆನ್ಲೈನ್ ಸರ್ವಿಸ್ ಮುಖಾಂತರ ನಾವೆಲ್ಲ ದೇವರ ಸಮ್ಮುಖದಲ್ಲಿರುವುದು, ದೇವರು ಕೊಟ್ಟಿರೋ ಕೃಪೆ, ನಿಮ್ಮೆಲ್ಲರ ಭೇಟಿ ಮಾಡೋದು ಸಂತೋಷವಾದ ಕಾರ್ಯ. ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ನಾವೆಲ್ಲ ಉನ್ನತವಾಗಿ ದಿನದಲ್ಲಿ ಪ್ರಾರ್ಥನೆ ಮುಖಾಂತರ ಈ ಕೂಟವನ್ನು ಪ್ರಾರಂಭಿಸೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಮಹಾಪುರುಷರಾದ ಕೃಪಾಪೂರ್ಣಾದ ಒಳ್ಳೆ ದೇವರೇ, ಉನ್ನತವಾದ ಕೂಟವನ್ನು ವಿಶೇಷವಾಗಿ ಆಶೀರ್ವದಿಸಿ, ನಿನ್ನಲ್ಲಿಯೇ ನಾವು ನಂಬಿಕೆಯುಳ್ಳವರಾಗಿದ್ದೀವಿ. ನೀವು ಅಸಾಧ್ಯವನ್ನ ಸಾಧ್ಯ ಮಾಡುವ ದೇವರು, ಇಲ್ಲದನ್ನ ಇರುವುದಾಗಿ ಕರೆಯುವವರು. ನೀವು ನೆನ್ನೆಯಿಂದ ಹಾಗೆ ಇವತ್ತಿದ್ದ ಹಾಗೆ ನಿರಂತರ ಇರುವ ದೇವರು. ಪರಿಶುದ್ಧಾತ್ಮರ ದಿನದಲ್ಲಿ ಊಹಿಸಲಾಗದ ಅದ್ಭುತಗಳನ್ನು, ಅತಿಶಯಗಳನ್ನು, ಆಶ್ಚರ್ಯಕರವಾದ ಸೂಚಕ ಕಾರ್ಯಗಳನ್ನು ನಮ್ಮೊಬ್ಬೊಬ್ಬರ ಜೀವನದಲ್ಲಿ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರನ್ನು ನಾವು ಸ್ವಾಗತಿಸ್ತೇವೆ. ಈ ಕೂಟದಲ್ಲಿ ದೇವರಾತ್ಮರು ಒಬ್ಬೊಬ್ಬರೊಟ್ಟಿಗೆ ಮಾತಾಡಿ, ಏನೆಲ್ಲ ವಾತಾವರಣಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ, ಬಲಹೀನತೆಗಳಲ್ಲಿ ಇದ್ರೂ ಕೂಡ ನಾವು ಮುಖವನ್ನು ನೋಡುವವರಾಗಿದ್ದೀವಿ. ನೀವು ಹೃದಯವನ್ನು, ಅಂತರಂಗದ ಆಳವನ್ನು ಅರಿತಿರುವ ದೇವರಾಗಿದ್ದೀರಾ. ನೀವು ಇಳಿದು ಬನ್ನಿ, ನೀವು ಮಾತನಾಡಿ, ಊಹಿಗೆ ಮೀರಿದ ಅದ್ಭುತಗಳನ್ನು ನೀವು ನಡೆಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿ. ಪರಿಶುದ್ಧಾತ್ಮನ ಕರಗಳಲ್ಲಿ ಕೊಡ್ತೇವೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ, ಜೀವವುಳ್ಳ ತಂದೆ, ಆಮೆನ್. ಹಲ್ಲೆಲೂಯಾ. ವಿಶೇಷವಾಗಿ ಈ ದಿನದಲ್ಲಿ ನಾವು ದೇವರ ಸಮ್ಮುಖದಲ್ಲಿದ್ದೀವಿ. ಅವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಹಾಗೆ ಪ್ರಾರ್ಥನೆ ಮಾಡೋಣ. ಶೀಘ್ರವಾಗಿ ಕರೋನಾ ವೈರಸ್ ಇಂದ ಒಂದು ಬಿಡುಗಡೆ ಬೇಕು. ಅನೇಕರು ಭಯದಲ್ಲಿ ಜೀವಿಸ್ತಾ ಇದ್ದಾರೆ, ಇಕ್ಕಟ್ಟುಗಳ ಮಧ್ಯದಲ್ಲಿದ್ದಾರೆ. ಇನ್ನೂ ಎಲ್ಲ ವಾತಾವರಣಗಳು ಗಲಿಬಿಲಿಯಾಗಿದೆ. ಆದರೆ ಒಂದೇ ಒಂದು ಮಾತು ಹೇಳುವಾಗ ದೇವರ ಮಾತು ನಮ್ಮ ಎಲ್ಲ ವಾತಾವರಣವನ್ನು ಮೀರಿ ಅದ್ಭುತ ಮಾಡುವುದಕ್ಕೆ ಅದು ಶಕ್ತಿಯಾಗಿದೆ. ಹಲ್ಲೆಲೂಯಾ. ನಾವೆಲ್ಲ ದೇವರನ್ನು ಎದುರು ನೋಡಿ ಕೂಗೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮಹಾಪುರುಷರಾದ ದೇವರೇ, ವಿಶೇಷವಾಗಿ ಈ ದೇಶವನ್ನು, ನಮ್ಮ ರಾಜ್ಯವನ್ನು, ಎಲ್ಲ ಮಕ್ಕಳನ್ನು ನಿನ್ನ ಪಾದದಲ್ಲಿ ತರ್ತಾ ಇದ್ದೀವಿ. ನಜರೇತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನೀವೆಲ್ಲ ಸೃಷ್ಟಿಯನ್ನು ಉಂಟು ಮಾಡುವ ದೇವರು, ನೀವು ಸರ್ವಶಕ್ತರು. ನಿನ್ನ ಬಾಯಿಂದ ಬರೋ ಒಂದೇ ಒಂದು ಮಾತು ಎಲ್ಲವನ್ನ ಬದಲಾಯಿಸುತ್ತಂತ ನಾವು ನಂಬ್ತೀವಿ. ನಿನ್ನ ನಾಮ ಮಹಿಮೆ ಪಡುವುದಕ್ಕೋಸ್ಕರವಾಗಿ ಒಂದೇ ಒಂದು ಮಾತಾಡಿ ಎಲ್ಲ ವೈರಸ್ ಅನ್ನು ನೀವು ಲಯಪಡಿಸಿ, ಇದರಿಂದ ಬಾಧೆ ಪಟ್ಟಿರುವವರು, ಇಕ್ಕಟ್ಟುಗಳಲ್ಲಿರುವವರು, ವ್ಯಾಧಿಗಳನ್ನು ಅನುಭವಿಸ್ತಾ ಇರುವವರಿಗೆ ಯೇಸುವಿನ ನಾಮದಲ್ಲಿ ಈಗಲೇ ಗುಣ ಕೊಡುವಂತೆ, ನಿನ್ನ ಭಾಷಣಗಳವರನ್ನು ಪೂರ್ಣವಾಗಿ ಆರೋಗ್ಯಪಡಿಸಿ ಸ್ವಸ್ಥಪಡಿಸುವಂತೆ ಪ್ರಾರ್ಥಿಸ್ತೀನಿ. ಈ ವ್ಯಾಧಿ ಮುಂದೆ ಎಲ್ಲಿಯೂ ಕಾಣದ ಹಾಗೆ, ಎಲ್ಲಿಯೂ ಈ ವೈರಸ್ ಅನ್ನು ನಾವು ಕಾಣದ ಹಾಗೆ, ಹರಡದ ಹಾಗೆ ಯೇಸುವಿನ ರಕ್ತದಲ್ಲಿ ಈಗಲೇ ಎಲ್ಲ ಸೈತಾನನ ಕಾರ್ಯಗಳನ್ನು, ಎಲ್ಲ ವೈರಸ್ ಅನ್ನು ಲಯಪಡಿಸಿ ದೇಶವನ್ನು ಗುಣಪಡಿಸಬೇಕಂತ ಬೇಡಿಕೊಳ್ತೀವಿ. ನೀವು ಆಶೀರ್ವದಿಸಿ ಒಂದು ದೊಡ್ಡ ಕಾರ್ಯ ಮಾಡಿ ಯೇಸು ಕ್ರಿಸ್ತನ ಹೆಸರಲ್ಲಿ, ಜೀವವುಳ್ಳ ತಂದೆ, ಆಮೆನ್. ಹಲ್ಲೆಲೂಯಾ. ನಾವು ಬೇಡುವುದಕ್ಕಿಂತ, ನಾವು ಯೋಚಿಸುವುದಕ್ಕಿಂತ ದೇವರು ಹೆಚ್ಚಿನ ಕಾರ್ಯ ಮಾಡುವುದಕ್ಕೂ, ಅತ್ಯಧಿಕ ಕಾರ್ಯ ಮಾಡುವುದಕ್ಕೂ ಅವರು ಶಕ್ತರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಅನೇಕ ಇಕ್ಕಟ್ಟುಗಳಲ್ಲಿ ಈ ದಿನದಲ್ಲಿ ನೀವು ಇರಬಹುದು. ಅನೇಕ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ದಿನದಲ್ಲಿ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ಆ ಒಂದು ನಮ್ಮ ವಾಟ್ಸಪ್ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ಕಳಿಸ್ಕೊಡಿ. ಖಂಡಿತವಾಗಲೂ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಉನ್ನತವಾದ ಕಾರ್ಯಗಳನ್ನು ಈ ದಿನದಲ್ಲಿ ನಿಮ್ಮ ಜೀವನದಲ್ಲಿ ದೇವರು ಮಾಡ್ತಾರೆ. ಎಲ್ಲ ಒಮ್ಮನಸ್ಸಿನಿಂದ ನಾವು ಬೈಬಲ್ ವಾಕ್ಯ ಇರುತ್ತೆ, ಇಬ್ಬರು ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿ ಈ ಲೋಕದಲ್ಲಿ ನೀವು ಬೇಡಿ ಅದನ್ನು ಹೊಂದಿದ್ದೇವೆಂತ ನಂಬಿರುವುದಾದ್ರೆ ಪರಲೋಕದಲ್ಲಿರುವ ತಂದೆ ನಿಮಗೆ ಅದನ್ನು ಮಾಡಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲ ಒಮ್ಮನಸ್ಸಿನಿಂದ ಖಂಡಿತವಾಗಲು ಒಬ್ಬೊಬ್ಬರ ಜೀವನದಲ್ಲಿ ಈ ದಿನದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ದೇವರು ಮಾಡುವವರಾಗಿದ್ದಾರಂತ ನಂಬಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣನ್ನು ಮುಚ್ಚಿ. ಮಹಾಪುರುಷರಾದ ದೇವರೇ, ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಕಳಿಸಿರೋ ಒಬ್ಬೊಬ್ಬರಿಗಾಗಿ ಈ ಆನ್ಲೈನ್ ಸರ್ವಿಸ್ ಅಲ್ಲಿ ಯಾರೆಲ್ಲ ಭಾಗವಹಿಸಿ ಏನೆಲ್ಲ ಕಾರ್ಯಗಳಿಗೆ ನಂಬಿಕೆಯಿಂದ ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ ಅವರೆಲ್ಲರಿಗಾಗಿ ನಜರೇತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಒಮ್ಮನಸ್ಸಿನಿಂದ ನಿನ್ನ ಪಾದದಲ್ಲಿ ಬಂದು ಬೇಡ್ತಾ ಇದ್ದೀವಿ. ಎಲ್ಲ ಉದ್ಯೋಗ ಇಲ್ಲದೆ ಇರೋರು ಉದ್ಯೋಗಗಳನ್ನು ಹೊಂದ್ಕೊಳ್ಳಿ. ಎಲ್ಲ ಮಕ್ಕಳಿಲ್ಲದೆ ಇರೋರು ನಜರೇತನಾದ ಯೇಸುವಿನ ಹೆಸರಲ್ಲಿ ನಿನ್ನ ಉಡುಗೊರೆಯಾಗಿರುವ ಗರ್ಭಫಲವನ್ನು ಹೊಂದಿಕೊಳ್ಳಿ. ಏನೆಲ್ಲ ಕಾರ್ಯಗಳಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಮಗೆ ಯಾವ ಸಹಾಯ ಇಲ್ಲ ಅಂತ ಭಯದಲ್ಲಿ, ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ ಸಿಲುಕಿರುವವರಿಗೆ ವಿಶೇಷ ಸಹಾಯಕರಾದ ನಿನ್ನ ಕೃಪೆ ನಿಮಿತ್ತ ಎಲ್ಲ ಅಗತ್ಯಗಳು ಪೂರೈಸಲ್ಪಡಲಿ, ಕೊರತೆಗಳು ನೀಗಲಿ.
ಇಕ್ಕಟ್ಟುಗಳು ಮುರಿಯಲ್ಪಡಲಿ. ಸರ್ವಶಕ್ತರಾದ ನಿನ್ನ ಕರ ಊಯಿಗೆ ಮೀರಿದ ಒಂದು ಅದ್ಭುತವನ್ನು ಈ ದಿನದಲ್ಲಿ ಮಾಡಬೇಕಂತ ಪ್ರಾರ್ಥಿಸ್ತೀನಿ. ಎಲ್ಲ ವ್ಯಾಧಿಗಳಲ್ಲಿ ನರಳುತ್ತಾ ಇರುವವರು, ಸಕಲ ವಿಧವಾದ ಬಲಹೀನತೆಗಳಲ್ಲಿರುವವರು ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ. ಕೆಲಸದ ಸ್ಥಳಗಳಲ್ಲಿ, ಗಲಿಬಿಲಿಗಳಲ್ಲಿ, ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರುವವರಿಗೆ ಯೇಸುವಿನ ನಾಮದಲ್ಲಿ ಈಗಲೇ ಒಂದು ಬಿಡುಗಡೆ ಬರಲಿ. ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ನಿನ್ನನ್ನು ಎದುರು ನೋಡ್ತಾ ಇರುವವರಿಗೆ ಈಗಲೇ ಪರಲೋಕದ ದ್ವಾರಗಳು ತೆರೆಯಲ್ಪಡಲಿ ಸ್ವಾಮಿ. ಎಲ್ಲ ಹಣಕಾಸಿನ ಇಕ್ಕಟ್ಟುಗಳಲ್ಲಿರುವವರಿಗೆ ಒಂದು ಅದ್ಭುತ ನಡೀಲಿ ಯೇಸುವಿನ ನಾಮದಲ್ಲಿ. ಏನೆಲ್ಲ ಕೆಲಸ ಕಾರ್ಯಗಳು ತಡೆಪಟ್ಟಿದೆಯೋ, ಏನೆಲ್ಲ ವಾತಾವರಣಗಳು ಅನೇಕ ದಿನದಿಂದ ನಡೆದಿಲ್ಲ ಅಂತ ನಿನ್ನನ್ನು ಎದುರು ನೋಡಿ ಈ ದಿನದಲ್ಲಿ ಕೂಗ್ತಾ ಇದ್ದಾರೋ, ಯೇಸು ಕ್ರಿಸ್ತವನ ಹೆಸರಲ್ಲಿ ನೀವು ಒಂದೇ ಒಂದು ಮಾತಲ್ಲಿ ಅನೇಕ ದಿನಗಳಿಂದ, ವರ್ಷಗಳಿಂದ ತಡೆಪಟ್ಟಿರೋ ಕಾರ್ಯಗಳು ಈ ದಿನದಲ್ಲಿ ನೆರವೇರುವಂತೆ ನೀವು ಅನುಗ್ರಹಿಸಬೇಕಂತ ಪ್ರಾರ್ಥಿಸ್ತೀನಿ. ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಪರಿಶುದ್ಧಾತ್ಮನಿಗೆ ಇಳಿದು ಬರಲಿ. ಊಯಿಗೆ ಮೀರಿದ ಅದ್ಭುತಗಳು ಒಬ್ಬೊಬ್ಬರ ಜೀವನದಲ್ಲಿ ನಡೀಲಿ. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ. ಎಲ್ಲ ಕಾಲದಲ್ಲಿ ಒಬ್ಬೊಬ್ಬರ ಜೀವಿತವನ್ನು ಪರಿಶುದ್ಧಾತ್ಮನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನನ್ನ ತಂದೆ. ಆಮೆನ್. ಹಲ್ಲೆಲೂಯಾ. ನೀವು ಊಹಿಸುವುದಕ್ಕಿಂತ, ನೀವು ಬೇಡುವುದಕ್ಕಿಂತ ದೊಡ್ಡ ಕಾರ್ಯವನ್ನು ದೇವರು ನಿಮ್ಮ ಜೀವನದಲ್ಲಿ ಮಾಡಿ ಮುಗಿಸಿದ್ದಾರೆ. ನಿಮ್ಮನ್ನೆಲ್ಲ ಕಾರ್ಯದಲ್ಲಿ ದೇವರು ಕಂಡುಕೊಂಡಿದ್ದಾರೆ. ಅವರು ನಿಮ್ಮ ಹೃದಯವನ್ನು ಪರೀಕ್ಷಿಸಿದ್ದಾರೆ. ನೀವು ಭಯಪಡೋ ಅಗತ್ಯ ಇಲ್ಲ. ಈ ದಿನ ನಿಮಗೊಂದು ಆಶೀರ್ವಾದವಾದ ದಿನವಾಗಿ ದೇವರು ಬದಲಾಯಿಸಿದ್ದಾರೆ. ಆಮೆನ್ ಅಂಡ್ ಆಮೆನ್. ನಾವೆಲ್ಲ ಇವತ್ತು ದೇವರು ನಮ್ಮ ಜೊತೆಲಿ ಮಾತಾಡುವ ವಾಕ್ಯವನ್ನು ನೋಡೋಣ. ಇವತ್ತಿನ ಟಾಪಿಕ್ ಬಂದು ಈಸ್ ಎನಿಥಿಂಗ್ ಇಂಪಾಸಿಬಲ್ ಟು ಗಾಡ್? ದೇವರಿಗೆ ಅಸಾಧ್ಯವಾದದ್ದು ಇದೆಯಾ? ಹಲ್ಲೆಲೂಯಾ. ಈ ಪ್ರಶ್ನೆನ ನಾವು ಒಂದ್ಸತಿ ನಮ್ಮ ಹೃದಯದಲ್ಲಿ ಹಾಕೊಳ್ಳೋಣ. ಅನೇಕರು ಇವತ್ತಿರೋ ನೀವು ಸ್ಥಿತಿಯಲ್ಲಿ ಇನ್ನೂ ಅದ್ಭುತಗಳೇ ನಡೆದೇ ಇರೋದಕ್ಕೆ ಕಾರಣ ಏನಂದ್ರೆ, ನಾವು ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ದೇವರನ್ನ ಕಮ್ಮಿಯಾಗಿ ನೋಡಿದ್ರೆ, ದೇವರ ಶಕ್ತಿಯನ್ನು ನಾವು ಕಮ್ಮಿಯಾಗಿ ಗಣನೆಗೆ ತೆಗೆದುಕೊಂಡ್ರೆ ನಮಗೆ ಅದ್ಭುತ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾವು ನಂಬಿಕೆಯಲ್ಲಿ ದೃಢವಾಗಬೇಕಾದ್ರೆ ನಮಗೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಬೇಕು. ಅವಾಗಲೇ ನಮ್ಮ ವಾತಾವರಣಗಳನ್ನು ಮೀರಿ, ಒಂದು ವೇಳೆ ನೀವು ಇವತ್ತು ಬಹಳ ಇಕ್ಕಟ್ಟುಗಳಲ್ಲಿ ಸಿಕ್ಕಿರ್ಬೋದು, ನೀವು ಲೋಕದ ದೃಷ್ಟಿಯಲ್ಲಿ ನೋಡುವಾಗ ನಿಮಗೆ ನಡಿಬೇಕಾಗಿರೋ ಅದ್ಭುತ ಬಹಳ ಕಷ್ಟಕರವಾಗಿರ್ಬೋದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನಿಗೆ ಅಸಾಧ್ಯವಾದದೆಲ್ಲ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಇದು ನಮ್ಮ ಉನ್ನತವಾಗಿ ವಾಕ್ಯಗಳಲ್ಲಿ ದೇವರು ನಮ್ಮ ಜೊತೆ ಸ್ಪಷ್ಟವಾಗಿ ಮಾತಾಡುವಾಗ ಅದನ್ನು ನಂಬುವವರಾಗಿದ್ದು ಅದನ್ನು ನಾವು ಹೃದಯದೊಳಗೆ ತಗೊಳ್ಳುವಾಗ ನಮ್ಮ ವಾತಾವರಣಗಳನ್ನು ಮೀರಿ ದೇವರ ಕಾರ್ಯ ಮಾಡುವುದಕ್ಕೆ ನಾವು ದೇವರಿಗೆ ಸ್ಥಳ ಕೊಡ್ತೀವಿ. ಹಲ್ಲೆಲೂಯಾ. ಇವತ್ತು ದೇವರು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ, ಇವತ್ತೇ ನಿಮಗೆ ಅದ್ಭುತದ ದಿನ, ಇವತ್ತೇ ನಿಮ್ಮ ಸಮಸ್ಯೆಯಿಂದ ನಿಮಗೆ ಬಿಡುಗಡೆ ದಿನ. ಆದರೆ ನೀವು ಅದನ್ನು ನಂಬಿ ದೇವರಿಗೆ ಸ್ಥಳ ಕೊಟ್ಟಿಲ್ಲ ಅಂದ್ರೆ, ದೇವರ ಕೈಲಿ ಆಗುವಂತ ಕಾರ್ಯಗಳು ಏನು ಅಂತ ನಾವು ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ನಮ್ಮ ಅದ್ಭುತಕ್ಕೆ ನಾವೇ ತಡೆಗೋಡೆಯಾಗಿದ್ದೀವಿ. ಹಲ್ಲೆಲೂಯಾ. ನಾವು ಒಂದು ಕಡೆ ಹೋಲಿಕೆಯಾಗಿ ನೋಡ್ತೀವಿ, ಲಾಜರಸನು ಸತ್ತು 4 ದಿನ ಆಗಿದೆ, ಈಗ ನೀವು ಬಂದ್ರೆ ಪ್ರಯೋಜನ ಏನು ಇಲ್ಲ, ನೀವು ಮೊದಲೇ ಬಹುಶಃ ಈ ಜಾಗದಲ್ಲಿ ಇದ್ದಿದ್ರೆ ಅವನು ಸಾಯ್ತಾ ಇರಲಿಲ್ಲ ಅಂತ ಅಲ್ಲಿ ನಾವು ಹೇಳುದನ್ನ ಕೇಳುವಾಗ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಆ ಸಮಾಧಿಗೆ ಹೊರಗಿರುವ ಕಲ್ಲನ್ನು ತೆಗೀರಿ, ನಂಬಿದವನು ದೇವರ ಮಹಿಮೆಯನ್ನು ಕಾಣ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಕಲ್ಲು ನಿಮ್ಮ ಅನಂಬಿಕೆ, ಆ ಕಲ್ಲು ನಿಮಗಿರುವ ಅನುಮಾನ, ಆ ಕಲ್ಲು ನಿಮಗಿರುವ ಅಲ್ಪ ವಿಶ್ವಾಸ, ಅದನ್ನ ಇವತ್ತು ನೀವು ಪಕ್ಕ ಸರಸರಿಗೆ ಸಿದ್ಧವಾಗಿದ್ರೆ ದೇವರು ಕಾರ್ಯ ಮಾಡಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಇವತ್ತು ದೇವರು ಸಿದ್ಧವಾಗಿದ್ರೆ ಕೂಡ, ದೇವರ ಕೈಯಲ್ಲಿ ಎಲ್ಲ ಸಾಧ್ಯ ಆಗಿದ್ರೆ ಕೂಡ ನಿಮ್ಮ ಅಲ್ಪ ವಿಶ್ವಾಸ, ನಿಮ್ಮ ಅನಂಬಿಕೆ, ನಿಮ್ಮ ನಂಬಿಕೆಯ ಕೊರತೆ ದೇವರ ಕೈಗಳನ್ನ ತಡೆದು ನಿಲ್ಲಿಸಿದೆ. ಹಲ್ಲೆಲೂಯಾ. ಇವತ್ತೆಲ್ಲ ನಮ್ಮ ಹೃದಯದಲ್ಲಿರುವ ಅಡ್ಡಗೋಡೆಯಾದ ಅನುಮಾನವೆಂಬ ಕಲ್ಲನ್ನ, ಸಂದೇಹದ ಕಲ್ಲನ್ನ ತೆಗೆದು ಪೂರ್ಣ ನಂಬಿಕೆಯಿಂದ ದೇವರನ್ನು ಒಪ್ಪಿಸಿಕೊಡುವಾಗ ಎಲ್ಲ ಕಾರ್ಯವೂ ಅವರ ಕೈಯಲ್ಲಿ ಸಾಧ್ಯ. ಹಲ್ಲೆಲೂಯಾ. ಆಮೆನ್. ಎಲ್ಲ ಅದ್ಭುತಗಳನ್ನ ನಂಬುವವರು, ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯ ಅಂತ ನಂಬುವವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿ ಎಲ್ಲ ಸ್ಥಳಗಳಲ್ಲಿ ದೇವರವರ ದೃಷ್ಟಿಯನ್ನು ಪಸರಿಸ್ತಾ ಇದ್ದಾರೆ. ಅವರು ನಿಮ್ಮನ್ನು ಇವತ್ತು ನೋಡಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲ ಮೊದಲನೇ ವಾಕ್ಯವನ್ನು ಓದೋಣ. ಆದಿಕಾಂಡ 18ನೇ ಅಧ್ಯಾಯ 13ರಿಂದ 14ರವರೆಗೂ ನಾವು ಓದೋಣ. ಯೆಹೋವನು ಅಬ್ರಹಾಮನಿಗೆ ಸಾರಾಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದುದುಂಟು? ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಾಳಿಗೆ ಮಗನಿರುವನು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನಿಗೆ ದೇವರು ಕಾಣಿಸಿ ದೂತರ ಮುಖಾಂತರವಾಗಿ ಅಲ್ಲಿ ವಿಷಯ ಹೇಳಿದ್ದಾರೆ. ಅವನು ಬಹಳ ಆಸಕ್ತಿಯಿಂದ ಹೋಗಿ ಅವರಿಗೆ ಆತಿಥ್ಯ ಮಾಡಿ
ಸೇವೆ ಮಾಡಿ ಅವರನ್ನು ತೃಪ್ತಿಪಡಿಸಿದ ಮೇಲೆ ಅಲ್ಲಿ ದೇವರ ವಾಕ್ಯ ಹೇಳಿದೆ 9ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಾಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಾಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಾಳ ಕಿವಿಗೆ ಬಿದ್ದು, ಅಬ್ರಹಾಮನು ಸಾರಾಳು ಬಹು ವೃದ್ಧರಾಗಿದ್ದರು, ಸಾರಾಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಹಾಲೆಲೂಯ. ಪಕ್ಕದೊಳಗೆ ಹೇಳಿ, ನಿನ್ನ ಮೇಲೆ ಆಶೀರ್ವಾದ ಬಿಡುಗಡೆ ಆದಮೇಲೆ ಅದಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ತೀರೋ, ಅದಕ್ಕೆ ನೀವು ಯಾವ ರೀತಿ ನಂಬಿಕೆಯಿಂದ ಅದನ್ನ ಒಳಗಡೆ ತಗೊಳ್ತಿರೋ ಅಥವಾ ಅದನ್ನ ಹಾಸ್ಯ ಮಾಡಿ ನಗುತ್ತೀರೋ, ಅದನ್ನ ದೇವರು ನೋಡ್ತಾ ಇದ್ದಾರೆ. ಹಾಲೆಲೂಯ. ಅನೇಕ ಸಾರಿ ನಿಮ್ಮ ಮೇಲೆ ದೇವ ಸೇವಕರು ಪ್ರವಾದನೆಯಾಗಿ ಮಾತಾಡಿರ್ಬೋದು, ನಿಮಗೆ ವಾಕ್ಯದ ಮುಖಾಂತರ ದೇವರು ಯಾವ್ದಾನ ಒಂದು ಕಾರ್ಯವನ್ನು ಪ್ರಕಟಪಡಿಸಿರ್ಬೋದು, ನಿಮ್ಮನ್ನ ಆಶೀರ್ವದಿಸಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಅಂತ ತಿಳಿಸಿರ್ಬೋದು. ಆದರೆ ಈಗಿನ ಪರಿಸ್ಥಿತಿಗಳನ್ನ, ನಿಮ್ಮ ಶಾರೀರಿಕವಾದ ದೌರ್ಬಲ್ಯಗಳನ್ನ, ನಿಮ್ಮ ಹಣಕಾಸಿನ ದೌರ್ಬಲ್ಯಗಳನ್ನ, ನಿಮ್ಮ ಸುತ್ತಮುತ್ತ ಇರುವ ವಾತಾವರಣದ ಬಲಹೀನತೆಯನ್ನು ನೀವು ನೋಡಿ ಇದು ನಡೆಯೋದಕ್ಕೆ ಸಾಧ್ಯನಾ ಅಂತ ನೀವು ಪ್ರಶ್ನೆ ಕೇಳಿರುವುದಾದ್ರೆ, ಇವತ್ತು ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಲ್ಲಿ ಸಾರಾಳಿ ಎಲ್ಲಿದ್ದಾಳೆ ಅಂತ ದೇವರು ಕೇಳಿದ್ರು, ಅವಳು ಗುಡಾರದಲ್ಲಿ ಇದ್ದಾಳೆ ಅಂತ ಹೇಳಿದ್ರು. ಈಗ ದೇವರ ಮುಂದೆ ಸಾರಾಳಿಲ್ಲ, ಆಕೆ ಎಲ್ಲೋ ಒಂದು ಕಡೆ ಮರೆಯಾಗಿದ್ದಾಳೆ. ಆದ್ರೆ ಕೂಡ ಆಕೆ ದೇವರ ಮಾತನ್ನ ಅನುಮಾನಿಸಿದ್ದನ್ನ, ಹಾಸ್ಯವಾಗಿ ತಗೊಂಡಿದ್ದನ್ನ, ನಕ್ಕಿದ್ದನ್ನ ದೇವರು ನೋಡಿದ್ದಾರೆ. ಹಾಲೆಲೂಯ. ಅನೇಕರು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಾರ್ಥನೆಯನ್ನು ದೇವರು ನೋಡಿದ್ದಾರೆ. ಅನೇಕರು ದೇವರ ವಾಕ್ಯವನ್ನು ಅಸಡ್ಡೆಯಾಗಿ ತಗೊಂಡಿದ್ದೀರಾ. ಇದೆಲ್ಲ ಮಾತಲ್ಲಿ ಹೇಳಿದಷ್ಟು ಸುಲಭವಾಗಿ ಆಗ್ಬಿಡುತ್ತಾ? ಇಷ್ಟು ದಿನದಿಂದ ಆಗದಿರೋ ಕೆಲಸ ಈ ವಾರದಲ್ಲಿ ಆಗುತ್ತೆ ಅಂದ ತಕ್ಷಣ ಅದಾಗ್ಬಿಡುತ್ತಾ ಅಂತ ನೀವು ಕೇಳಿರೋ ಪ್ರಶ್ನೆಯನ್ನು ಕೂಡ ದೇವರು ನೋಡಿದ್ದಾರೆ. ಹಾಲೆಲೂಯ. ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಸಾರಾಳಿ ಹೇಳಿದ ಮಾತಿಗೆ ತಕ್ಷಣ ದೇವರು ಉತ್ತರ ಕೊಡ್ತಾರೆ. ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಾಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು, ಯೆಹೋವನಿಗೆ ಅಸಾಧ್ಯವಾದದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಾಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಾಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಹಾಗೆಲ್ಲ ಬೇಡಮ್ಮ, ನೀನು ನಕ್ಕದುಂಟು ಅಂದನು. ಹಾಲೆಲೂಯ. ಪಕ್ಕದವರಿಗೆ ಹೇಳಿ, ನೀನು ಬಾಗಿಲಿಂದ ಮಾಡೋದನ್ನ ದೇವರು ಪರಲೋಕದಿಂದ ನೋಡ್ತಾ ಇದ್ದಾರೆ. ಹಾಲೆಲೂಯ. ನಿನ್ನ ಮನೆಯೊಳಗೆ ನೀನು ಗುಣಗುಟ್ಟುವುದನ್ನ ದೇವರು ಪರಲೋಕದಿಂದ ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದು ದಿನದಲ್ಲಿಯೂ, ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮ ಜೀವಿತದ ಪ್ರತಿಯೊಂದು ನಡತೆಯನ್ನ ಯೇಸು ಗಮನಿಸ್ತಾ ಇದ್ದಾರೆ. ಎಲ್ಲ ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ಅವ್ರಿಗೆ ಅಸಾಧ್ಯವಾದದ್ದು ಉಂಟು. ಅದರಲ್ಲಿ ತುಂಬಾ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಕಾರ್ಯ, ಅವ್ರಿಗೆ ಮರೆಯಾಗಿರೋದು ಕೂಡ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಆಡೋ ಮಾತು, ನಮ್ಮ ಮನಸ್ಸಿನಲ್ಲಿ ಹುಟ್ಟೋ ಭಾವನೆ, ನಾವು ಬೆನ್ನಿಂದೆ ಮಾತಾಡ್ಕೊಳ್ಳೋ ಮಾತುಗಳು, ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ, ದೇವ ಸೇವಕರಿಗೆ, ದೇವರ ಕಾರ್ಯಗಳಿಗೆ ನಾವು ಮನಸ್ಸಲ್ಲಿ ಕೊಡುವ ಸ್ಥಾನ ದೇವರು ಗಮನಿಸ್ತಾ ಇದ್ದಾರೆ. ಹಾಲೆಲೂಯ. ಅದಕ್ಕೆ ದೇವರು ಸ್ಪಷ್ಟವಾಗಿ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ, ನೀನ್ ನಕ್ಕಿದ್ದು ಉಂಟು ಸಾರಾಳು, ನಿನ್ನ ಗುಡಾರದ ಒಳಗಿದ್ದೀನಿ. ಇದನ್ನ ದೇವರು ನೋಡ್ಕೊಂಡಿಲ್ಲ ಅಂದ್ರೆ ಅದು ನಿನ್ನ ದಡ್ಡತನ. ನಿನಗೆ ದೇವರು ಕಾಣಿಸ್ತಿರ ಇದ್ರು ದೇವರಿಗೆ ನೀನು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ನೀನು ಅಶ್ರದ್ಧೆ ಮಾಡುವುದಾಗ್ಲಿ, ನಗುವುದಾಗ್ಲಿ, ಮೌನವಾಗಿರುವುದಾಗ್ಲಿ, ನಂಬುವುದಾಗ್ಲಿ, ಅಂಗೀಕರಿಸುವುದಾಗ್ಲಿ, ತಿರಸ್ಕರಿಸುವುದಾಗ್ಲಿ ದೇವರಿಗೆ ಮರೆಯಾಗಿಲ್ಲ. ಅದನ್ನ ದೇವರು ಕಾಣ್ತಾ ಇದ್ದಾರೆ. ಹಾಲೆಲೂಯ. ಆಮೆನ್. ನಾವು ಮುಂದಿನ ವಾಕ್ಯವನ್ನು ಓದೋಣ. ಎಲ್ಲ ಅರಣ್ಯಕಾಂಡ 11ನೇ ಅಧ್ಯಾಯ 21ನೇ ವಾಕ್ಯದಿಂದ ಓದೋಣ. ಆಗ ಅದಕ್ಕೆ ಮೋಶೆ, ನನ್ನ ಸಂಗಡ ಇರುವ ಜನರು 6 ಲಕ್ಷ, ನನ್ನ ಸಂಗಡ ಇರುವ ಜನರು 6 ಲಕ್ಷ ಕಾಲಾಳುಗಳು, 6 ಲಕ್ಷ ಕಾಲಾಳುಗಳು. ಆದಾಗ್ಯೂ ನೀನು ಇವರು ಪೂರಾ 1 ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿದ್ದಿ. ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾವು ಆಡು ಕುರಿಗಳನ್ನು, ದನಗಳನ್ನು ಕೊಯ್ಯಬೇಕೆನ್ನುತ್ತೀಯೋ? ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ಹಿಡಿಕೊಳ್ಳಬೇಕು ಎಂದು ಹೇಳಲಾಗಿ. ಹಾಲೆಲೂಯ. ಇಲ್ಲಿ ಇಸ್ರಾಯೇಲರೆಲ್ಲರನ್ನ ದೇವರು ಕಾಡಲ್ಲಿ ನಡೆಸ್ತಾ ಬರುವಾಗ
ಅವರೆಲ್ಲ ಕೇಳಿದರೆ ನಮಗೆ ಮನ್ನ ತಿಂದು ತಿಂದು ಬೇಸತ್ತಿದ್ದೀವಿ, ನಮಗೆ ಮಾಂಸ ಬೇಕು. ಹಾಲೆಲೂಯ. ಪಕ್ಕದವರಿಗೆ ಹೇಳಿ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಇಲ್ಲಿ ಮೋಶೆ ದೇವರಿಂದ ಆರಿಸಲ್ಪಟ್ಟಿರುವ ದೇವ ಸೇವಕರು, ದೇವರಿಗೆ ಪ್ರವಾದಿ. ಆದರೆ ಆತನಿಗೆ ದೇವರು ಹೇಳಿದ್ರು, ಈ ಇಸ್ರಾಯೇಲರೆಲ್ಲ, ನಾವು ಆ ಹಿಂದಿನ ವಾಕ್ಯಗಳನ್ನ ನಾವು ಓದುವಾಗ 18ನೇ ವಾಕ್ಯದಿಂದ 20ರವರೆಗೂ ನೀವು ಅದನ್ನು ಓದಿ ಅಲ್ಲಿ ನೋಡುವಾಗ ಅಲ್ಲಿರುವ ಎಲ್ಲರಿಗೂ ದೇವರ ವಾಕ್ಯ ಹೇಳುತ್ತೆ, ನೀವು 1 ದಿನವಲ್ಲ, 2 ದಿನ ಅಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡಿರುವಿರಿ ಅಂದನು. ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಅವರು ಮಾಂಸ ತಿನ್ಬೇಕಂದ ತಕ್ಷಣ 1 ದಿನ ಅಲ್ಲ, 2 ದಿನ ಅಲ್ಲ, 10 ದಿನ ಅಲ್ಲ, 1 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರತಿ ದಿನ ನಾನು ನಿಮಗೆ ಮಾಂಸದ ಊಟವನ್ನು ಕೊಡ್ತೀನಿ. ಎಲ್ಲಿವರೆಗೂ ಕೊಡ್ತೀನಿ? ನೀವು ಆ ಮಾಂಸ ಅಸಹ್ಯ ಆಗಿ ನಿಮಗೆ ವಾಕರಿಕೆ ಹುಟ್ಟಿ ನೀವು ಅದು ಸಾಕನ್ನೋವರೆಗೂ ನಾನು ನಿಮಗೆ ಮಾಂಸದ ಊಟವನ್ನು ಕೊಡ್ತೀನಿ. ಇವತ್ತು ಯಾರಾದ್ರೂ ಈ ವಾಕ್ಯ ಕೇಳೋರು ಇದ್ರೆ ನೀವು ತೀರ್ಮಾನ ಮಾಡಿಕೊಳ್ಳಿ, ಈ ವರ್ಷದಲ್ಲೇ ನಾನು ಸಾಲ ತೆರೆಗೆ ಸಾಧ್ಯನಾ? ಈ ವರ್ಷದಲ್ಲೇ ನಾನು ಉನ್ನತ ಸ್ಥಿತಿಗೆ ಬರೋದಕ್ಕೆ ಸಾಧ್ಯನಾ? ಈ ವರ್ಷದಲ್ಲೇ ನನಗೊಂದು ಅದ್ಭುತ ನಡೆಯಕ್ಕೆ ಸಾಧ್ಯನಾ? ಈ ವರ್ಷದಲ್ಲೇ ನಾನು ಮನೆ ಕಟ್ಟಕ್ಕೆ ಸಾಧ್ಯನಾ? ಈ ವರ್ಷದಲ್ಲಿ, ಈ ಇಕ್ಕಟ್ಟಲ್ಲಿ, ಈ ಕರೋನಾ ಮಧ್ಯದಲ್ಲಿ, ಈ ಸಮಸ್ಯೆಗಳ ಮಧ್ಯದಲ್ಲಿ, ಈ ಬರಗಾಲದ ಮಧ್ಯದಲ್ಲಿ ಈ ವಾಗ್ದಾನ ನೆರವೇರಕ್ಕೆ ಆಗುತ್ತಾ ಅಂತ ನೀವು ಕೇಳೋರು ಯಾರನ್ನ ಇಲ್ಲಿದ್ರೆ ಪದಗಳಿಗೆ ಹೇಳಿ, ಈ ವಾಗ್ದಾನ ನಿನ್ನ ಬಲದಿಂದ ಅಲ್ಲ, ಯಾವುದೋ ಒಂದು ಜನಗಳ ಬಲದಿಂದ ಅಲ್ಲ, ಅದು ಸೃಷ್ಟಿಕರ್ತನಾದ ದೇವರ ಬಲದಲ್ಲಿ ನಡೆಯೋದ್ರಿಂದ ಆತನಿಗೆ ಎಲ್ಲವೂ ಸಾಧ್ಯ. ಆತನ ಆಶೀರ್ವದಿಸಬೇಕಂತ ಕೈ ಚಾಚಿದ ಮೇಲೆ ಆತನ ಕೈಯನ್ನ ಹಿಂದೆ ಇರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಲೆಲೂಯ. ಏನ್ ಹೇಳ್ತಾರೆ ದೇವರ ವಾಕ್ಯ? ನಾವು ಓದೋಣ. ಎಂದು ಹೇಳಿದಾಗ ಹೇಳಲಾಗಿ ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯು ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು. ಹಾಲೆಲೂಯ. 2 ದಿನ ಅಲ್ಲ, 1 ತಿಂಗಳ ಕಾಲ ನಿಮ್ಮನ್ನ ಸಂತೃಪ್ತಿಯಾಗಿ ನಿಮಗೆ ಓಕರಿಕೆ ಬರೋವರೆಗೂ ನಾನು ನಿಮ್ಮನ್ನ ಮಾಂಸದ ಊಟದಲ್ಲಿ ತೃಪ್ತಿಪಡಿಸ್ತೀನಿ. ಅದಕ್ಕೆ ಮೋಶೆ ಕೇಳೋ ಪ್ರಶ್ನೆ, ದೇವರೇ ಮಾಂಸದ ಊಟ ಕೊಡ್ಬೇಕಾದ್ರೆ 1 2 ಜನ ಅಲ್ಲ, 6 ಲಕ್ಷ ಜನ ಕಾಲಾಗಲಿ ನಾನು ಕೇಳಿದ್ದಾರೆ. ಇನ್ನು ಎಷ್ಟು ಜನ ನಮ್ಮ ಗುಂಪಲ್ಲಿದ್ದಾರೆ? ಅವರೆಲ್ಲರಿಗೂ ಊಟ ಕೊಡ್ಬೇಕಾದ್ರೆ ಸಮುದ್ರದಲ್ಲಿ ಮೀನೆಲ್ಲ ತಂದ್ರು ಕೂಡ ಸಾಕಾಗಲ್ಲ. ಎಲ್ಲ ಕುರಿಗಳನ್ನ ಕೊಯ್ಕೊಂಡು ಬಂದು ಅವ್ರಿಗೆ ಬಡಿಸಿದ್ರು ಕೂಡ ಅದು ಸಾಕಾಗಲ್ಲ. ಅಂತದ್ದು ಈ ಕಾಡಲ್ಲಿರುವ ಇಷ್ಟು ಲಕ್ಷ ಜನಗಳಿಗೆ ಎಲ್ಲಿಂದ ನೀವು ಊಟ ಕೊಡುತ್ತೀರಾ? ಒಂದ್ಸತಿ ಯೋಚನೆ ಮಾಡಿ. ನಾವು ನೀವು ಯೋಚನೆ ಮಾಡಲಾಗದ ಉನ್ನತ ಮಟ್ಟಿಗೆ ಕಾರ್ಯ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ಯಾವಾಗ ನಮಗೆ ದೇವರ ಶಕ್ತಿ ಗೊತ್ತಿಲ್ವೋ ಅವಾಗ ನಾವು ದೇವರನ್ನ ಅನುಮಾನಿಸ್ತೀವಿ, ಅವಾಗ ದೇವರು ಕೊಡುವ ವಾಕ್ಯಗಳನ್ನ ಅನುಮಾನಿಸ್ತೀವಿ, ಅವಾಗ ದೇವರ ಶಕ್ತಿಯನ್ನು ಅನುಮಾನಿಸ್ತೀವಿ. ಆಗ ನಮ್ಮ ಜೀವನದಲ್ಲಿ ಅದ್ಭುತ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ಯಾವಾಗಲೇ ನೆನಪಿಟ್ಕೊಳ್ಳಿ, ಅದ್ಭುತ ನಡೆಯಲಾಗದ ಕಾರ್ಯ, ಅದ್ಭುತ ಮನುಷ್ಯನ ಕೈಯಲ್ಲಿ ಮಾಡಲಾಗದ ಕಾರ್ಯ. ಯಾವುದನ್ನ ಅದ್ಭುತ ಅಂತೀವಿ? ನಾವು ನೀವು ಊಹೆ ಕೂಡ ಮಾಡಲಾಗದೇ ಇರುವಂತದ್ದು, ಲೋಕದಲ್ಲಿರುವ ಯಾರ ಕೈಲೂ ಮಾಡಲಾಗದೇ ಇರುವಂತದ್ದು, ಅವರು ಮಾತ್ರ ಮಾಡಲಾಗುವ ಕಾರ್ಯವನ್ನು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ರೇನೆ ಅದಕ್ಕೆ ಹೆಸರು ಅದ್ಭುತ. ಹಾಲೆಲೂಯ. ಪಕ್ಕದವರಿಗೆ ಹೇಳಿ, ಈ ರೀತಿಯಾದಂಥದ್ದೇ ನನ್ನ ಜೀವನದಲ್ಲಿಯೂ ನಾನು ಎದುರು ನೋಡುವ ಒಂದು ಕಾರ್ಯವನ್ನ ಯೇಸು ಮಾಡಿ ಮುಗಿಸ್ತಾರೆ. ಹಾಲೆಲೂಯ. ಆಮೆನ್. ನಾವೆಲ್ಲ ಹಾಗೆ ದೇವರ ವಾಕ್ಯವನ್ನು ನೋಡೋಣ. ಎಲ್ಲ ಮತ್ತಾಯ 19:26 ನಾವು ಓದೋಣ. ಇದು ಮನುಷ್ಯರಿಗೆ ಅಸಾಧ್ಯ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ. ಹಾಲೆಲೂಯ. ಎಲ್ಲ ನಿಮ್ಮ ಪಕ್ಕದವರಿಗೆ ಹೇಳಿ, ಇದು ಅಂದ್ರೆ ಯಾವುದು ಗೊತ್ತಾ? ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಹಾಲೆಲೂಯ. ಇದನ್ನು ಶಿಷ್ಯರಿಗೆ ಹೇಳ್ತಾರೆ, ಒಬ್ಬ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕಿಂತ ಒಂಟೆಗೆ ಸೂಜಿ ಕಣ್ಣಲ್ಲಿ ನುಗ್ಗುವುದು ಸುಲಭ ಅಂತ ದೇವರು ಹೇಳಿದ ತಕ್ಷಣ ಅವ್ರಿಗೊಂದು ಅಂದಾಜು ಬರುತ್ತೆ. ಹಾಗಾದ್ರೆ ಯಾರು ಕೂಡ ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಯಾರು ಕೂಡ ಪರಲೋಕಕ್ಕೆ ಹೋಗೋದೇ ಇಲ್ವಾ? ಯಾರ ಜೀವನದಲ್ಲಿ ಕೂಡ ಹಾಗಾದ್ರೆ ದೇವರ ಪ್ರಕಾರ ನಡ್ಕೊಳಕ್ ಆಗದೇ ಇಲ್ವಾ ಅನ್ನುವಾಗ ದೇವರು ಹೇಳ್ತಾರೆ, ಮನುಷ್ಯನಿಗೆ ಅದು
ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಹಾಲೆಲೂಯ. ಇವತ್ತು ನಾವೊಂದ್ಸರಿ ಪ್ರಶ್ನೆ ಮಾಡ್ಕೊಂಡು ನೋಡ್ಬೇಕು. ಅನೇಕ ಕಾರ್ಯಗಳಲ್ಲಿ ನಮ್ಮ ಜೀವನದ ಸಮಸ್ಯೆಗಳ ಕುರಿತಾಗಿ ಆಗ್ಬೋದು, ನಮ್ಮ ಜೀವನದಲ್ಲಿ ಇನ್ನೂ ಯಾರೋ ರಕ್ಷಣೆಗೆ ಬಂದಿಲ್ಲ, ನಮ್ಮ ಮನೆಯಲ್ಲಿ ಇನ್ನೂ ನಮ್ಮ ಮನೆಯಲ್ಲಿ ಯಾರೋ ದೇವರ ಸ್ವರಕ್ಕೆ ಕಿವಿ ಕೊಡ್ತಾ ಇಲ್ಲ, ಇನ್ನೂ ಏನೋ ನಮ್ಮ ಜೀವನದಲ್ಲಿ ಸರಿ ಇಲ್ಲ, ಅದಕ್ಕೆ ಸರಿ ಮಾಡಕ್ಕೆ ಆಗದೇ ಇಲ್ವಾ ಅಂತ ಅನ್ನೋದಾದ್ರೆ ಇವತ್ತು ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ಮನುಷ್ಯರು ನಿಮ್ ಜೀವನದಲ್ಲಿ ಪ್ರಯತ್ನ ಮಾಡಿ ಸೋತೋಗಿರ್ಬೋದು, ನೀವು ನಿಮ್ ಜೀವನದಲ್ಲಿ ಪ್ರಯತ್ನ ಮಾಡಿ ಸೋತೋಗಿರ್ಬೋದು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಮನೆ ವಾತಾವರಣಗಳನ್ನ ಬದಲಾಯಿಸುವುದಕ್ಕೆ ದೇವರ ಕೈಯಲ್ಲಿ ಸಾಧ್ಯ. ಕಠಿಣವಾದ ಹೃದಯದಿಂದ ದೇವರ ಕಡೆನೇ ಗಮನ ಕೊಡದಿರ, ದೇವರಿಗೆ ಭಯ ಪಡೆದಿರ, ದೇವರಲ್ಲಿ ತಿದ್ದುಕೊಳ್ಳದಿರ, ಪಾಪಕ್ಕೆ ನರಕಕ್ಕೆ ಹತ್ತಿರವಾಗಿದ್ದಾರಲ್ಲ, ಇನ್ನು ಇವ್ರ ಜೀವನದಲ್ಲಿ ಒಳ್ಳೆಯದು ಕಾಣಕ್ಕೆ ಸಾಧ್ಯನಾ ಅಂತ ಕೇಳೋದಾದ್ರೆ ಅವರಿಂದ ಎಲ್ಲವೂ ಸಾಧ್ಯ. ಹಾಲೆಲೂಯ. ಕಠಿಣವಾದ ಹೃದಯಗಳನ್ನ ಆಶೀರ್ವಾದಕ್ಕೆ ಯೋಗ್ಯವಾಗಿ, ಪಾಪದ ಜೀವಿತವನ್ನ ಪರಿಶುದ್ಧವಾಗಿ, ನರಕಕ್ಕೆ ಹೋಗ್ತಾ ಇರೋ ಜೀವಿತವನ್ನ ಪರಲೋಕದ ಕಡೆಗೆ ಬದಲಾಯಿಸುವುದಕ್ಕೆ ಕೂಡ ದೇವರ ಕೈಯಲ್ಲಿ ಸಾಧ್ಯ ಆಗುತ್ತೆ. ಹಾಲೆಲೂಯ. ಯಾರೋ ಮನೆ ಇವತ್ತು ಬದಲಾಗ್ತಾ ಇದೆ, ಯಾರ್ದೋ ಒಂದು ಜೀವಿತ ಇವತ್ತು ದೇವರು ಬದಲಾಯಿಸ್ತಾ ಇದ್ದಾರೆ. ನಂಬಿಕೆಯನ್ನ ಕೈಗಳನ್ನು ತಟ್ಟಿ ಹೊಂದಿಕೊಳ್ಳಿ. ಇವತ್ತೇ ನಾವು ಮಾಡಲಾಗದೇ ಇರೋ ಕಾರ್ಯಗಳನ್ನ, ಮನುಷ್ಯರು ಯಾರಿಗೂ ಅಸಾಧ್ಯವಾದ ಕಾರ್ಯವನ್ನ ದೇವರಾಗಿ ನಿಮ್ಮ ಜೀವನದಲ್ಲಿ ಅವರು ಮಾಡ್ತಾ ಇದ್ದಾರೆ. ಆಮೆನ್. ನಾವು ಮುಂದಿನ ವಾಕ್ಯವನ್ನು ಓದೋಣ. ಎಲ್ಲ ದೇವರ ಕರೆಗಳಲ್ಲಿ ನಾವು ಒಪ್ಪಿಸಿಕೊಟ್ಟು ಕೊನೆಯದಾಗಿ ತುಂಬಾ ಮುಖ್ಯವಾಗಿ, ಹಾಗಾದ್ರೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ. ನನ್ನ ಜೀವಿತದಲ್ಲಿ ದೇವರು ಮಾತ್ರ ಮಾಡಲಾಗುವಂತ ಅಸಾಧ್ಯವಾದ ಅದ್ಭುತಗಳನ್ನ, ದೊಡ್ಡದಾದ ಸೂಚಕ ಕಾರ್ಯಗಳನ್ನ ನಾನು ಯಾವ ರೀತಿಯಾಗಿ ನೋಡ್ಬೋದು, ಯಾವ ರೀತಿ ಪಡ್ಕೋಬಹುದು ಅಂತ ನಾವು ದೇವರು ಏನ್ ಹೇಳ್ತಾರೆ ನೋಡೋಣ. ಎಲ್ಲ ಕೀರ್ತನೆಗಳು 33:12-19 ನಾವು ಓದೋಣ. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಆಮೆನ್. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಆಮೆನ್. ನೀವು ಕೇಳ್ಬೋದು, ಪಾಸ್ಟರ್ ನಾವು ದೇವರನ್ನ ನಂಬಿಲ್ವಾ, ನಮಗೆ ದೇವರಲ್ಲಿ ಭರವಸೆ ಇಲ್ವಾ, ನಾವು ಸಭೆಗೆ ಬರ್ತಾ ಇಲ್ವಾ? ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲ ಮಾಡಿದ್ರೆ ಕೂಡ ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಮರೆತು ಹೋಗಿದ್ದೀವಿ. ಬಹಳ ಸ್ಪಷ್ಟವಾಗಿ 3 ಕಾರ್ಯಗಳನ್ನ ದೇವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಹಾಲೆಲೂಯ. ನಿಮಗೆ ಯೇಸು ದೇವರಾಗಿದ್ರೆ, ಅದನ್ನ ನೀವು ಅಂಗೀಕರಿಸಿದ್ರೆ, ಅದಕ್ಕೆ ವಿಧೇಯರಾಗಿ ನಿಮ್ಮನ್ನ ದೇವರ ಕೈಗಳಲ್ಲಿ ನೀವು ಒಪ್ಪಿಸಿ ಅವರನ್ನ ಎಲ್ಲ ವಿಚಾರದಲ್ಲೂ ನಂಬಿದ್ರೆ ನೀವು ಇವತ್ತು ಧನ್ಯರು. ಹಾಲೆಲೂಯ. ಯಾಕಂದ್ರೆ ಅವರನ್ನು ನಂಬಿದವರು ಒಂದು ದಿನ ಕೂಡ ನಾಚಿಕೆಯಿಂದ ಕೆಡುವುದೇ ಇಲ್ಲ. ಅವರು ಒಂದು ದಿನ ಪಾಪ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ದಿನ ಕೂಡ ದಾರಿ ತಪ್ಪೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ದಿನ ಕೂಡ ಮೋಸ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅವರನ್ನ ಒಂದು ದಿನ ಕೂಡ ಕೈ ಬಿಡದಿರ ಕುರುಬನಾಗಿ ಕೊರತೆ ಇಲ್ಲದ ಹಾಗೆ ಕಾಯುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ಅಲ್ಲಿ 2ನೇ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಅವರೆಲ್ಲ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಹಾಲೆಲೂಯ. ಎಲ್ಲ ಗಮನಿಸಿ, ಸುಮ್ಮನೆ ಅದ್ಭುತ ನಡೆಯಲ್ಲ. ನಾವು ನೀವು ತಿಳ್ಕೊಳ್ಬೇಕಾಗಿರೋ ತುಂಬಾ ಮುಖ್ಯವಾದ ಕಾರ್ಯ ಏನಂದ್ರೆ ದೇವರು ನಮ್ಮನ್ನ ಗಮನಿಸ್ತಾ ಇದ್ದಾರೆ. ಹಾಲೆಲೂಯ. ದೇವರು ನಮ್ಮನ್ನ ಯಾವಾಗಲೂ ಎಲ್ಲ ಸಮಯದಲ್ಲೂ ಎಲ್ಲಾ ವಿಚಾರಗಳಲ್ಲಿಯೂ ನಮ್ಮ ಹೃದಯವನ್ನ ದೇವರು ನೋಡ್ತಾ ಇದ್ದಾರೆ. ನಮ್ಮ ಹೃದಯದ ಒಳಗಡೆ ಯಾವ ತರ ಭಾವನೆ ಇದೆ. ಇವತ್ತು ನಾವು ಮನುಷ್ಯರನ್ನ ಮೋಸ ಮಾಡಬಹುದು, ದೇವರನ್ನ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರ ಕುರಿತಾಗಿ 2 ತುಂಬಾ ಮುಖ್ಯವಾದ ಕಾರ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಆಚೆ ಕಡೆಗೆ ಅನೇಕರು ಒಳ್ಳೆಯವರಾಗಿ ಕಾಣ್ತಾ ಇರ್ಬೋದು. ಆಚೆ ಕಡೆ ನೋಡುವಾಗ ಎಷ್ಟು ಒಳ್ಳೆಯವರು, ಎಷ್ಟು ಮುಗ್ಧರು, ದೇವರಲ್ಲಿ ನಂಬಿಕೆ ಇಲ್ಲವರು ಅಂತ ನಾವು ಅನ್ಕೊಳ್ಬೋದು. ಆದರೆ ಒಳಗಡೆ ಅನೇಕ ಕೆಟ್ಟ ಆಲೋಚನೆಗಳು, ಅನೇಕ ವಿಧವಾದಂತಹ ತಪ್ಪಾದ ಕಲ್ಪನೆಗಳು,
ಅನೇಕ ವಿಧವಾದಂಥ ಪಾಪದ ಆಲೋಚನೆಗಳು, ಅನೇಕ ವಿಧವಾದ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಒಳಗಡೆ ಇಟ್ಕೊಂಡಿರುವಾಗ ಅದನ್ನು ದೇವರು ನೋಡ್ತಾ ಇಲ್ವಾ? ಒಂದ್ಸಾರಿ ಪರೀಕ್ಷೆ ಮಾಡಿಕೊಳ್ಳಿ. ಅದೇ ಥರ ಆಚೆ ಕಡೆಗೆ ಏನು ಕೆಲಸಕ್ಕೆ ಬಾರದೇ ಇರೋರು, ಈಗಿನ ಸಮಯದಲ್ಲಿ ನೋಡುವಾಗ ಬಡವರು, ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವವರು, ಒಳಗೆ ದೇವರಲ್ಲಿ ಬಹಳ ದೃಢವಾಗಿರುವವರು, ನಂಬಿಗಸ್ತರು, ಪರಿಶುದ್ಧರು, ದೇವರಿಗೆ ವಿಧೇಯರು, ಸಂಪೂರ್ಣವಾಗಿ ವಾಕ್ಯಾನುಸಾರ ಜೀವಿಸುವವರಾಗಿ ನೀವಿರ್ಬೋದು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅದನ್ನು ನಾನು ನೋಡಲ್ವಾ? ಹಾಲೆಲೂಯ. ಮನುಷ್ಯನಾದರೂ ಮುಖವನ್ನು ನೋಡ್ತಾನೆ, ಆದರೆ ಯೆಹೋವನು ಹೃದಯವನ್ನೇ ನೋಡುವ ದೇವರಾಗಿದ್ದಾನೆ. ಹಾಲೆಲೂಯ. ನಿಮ್ಮ ಹೃದಯವನ್ನ ಯಾವಾಗಲೂ ದೇವರಲ್ಲಿ ನೀವು ಪರಿಪೂರ್ಣವಾಗಿ ಶುದ್ಧವಾಗಿ ಇಟ್ಟುಕೊಳ್ಳುವಾಗ ದೇವರು ಹೇಳ್ತಾ ಇದ್ದಾರೆ, ಆ ಹೃದಯನ ಅವರೇ ನಿರ್ಮಿಸಿರೋದು. ಹಾಲೆಲೂಯ. ಆದ್ರೆ ಬೈಬಲ್ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಹೃದಯಗಳನ್ನ ನಿರ್ಮಿಸಿರೋದು ಯೆಹೋವನೇ. ನಿಮ್ಮ ಹೃದಯದಲ್ಲಿ ಏನ್ ನಡೀತಾ ಇದೆ, ಯಾವಾಗ ಮನುಷ್ಯನ ಹೃದಯದಲ್ಲಿ ಯಾವ ತರ ಆಲೋಚನೆ ಬರುತ್ತೆ, ಯಾರು ಯಾವಾಗ ಏನ್ ತೀರ್ಮಾನಗಳನ್ನ ತಗೊಳ್ತಾರೆ, ಅವ್ರು ಎಲ್ಲವನ್ನ ಗೊತ್ತಿದ್ದು ನೋಡಿ ಒಬ್ಬೊಬ್ಬರನ್ನ ಗಮನಿಸುವ ದೇವರಾಗಿದ್ದಾರೆ. ಇವತ್ತು ದೇವರು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ಒಂದು ಸಾರಿ ಎಲ್ಲ ನಿಮ್ಮನ್ನು ನೀವೇ ದೇವರಲ್ಲಿ ನೋಡ್ಕೊಳ್ಳಿ. ಇವತ್ತು ದೇವರನ್ನ ಗಮನಿಸುವುದಾದ್ರೆ ನಾನು ದೇವರ ದೃಷ್ಟಿಗೆ ಯಾವ ತರವಾಗಿದ್ದೀನಿ. ಹಾಲೆಲೂಯ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ಯೆಹೋವನಾದರೋ ತನ್ನಲ್ಲಿ ಭಯ ಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಹಾಲೆಲೂಯ. ಆರೋಗ್ಯವಾಗಿರ್ಬೇಕಾ? ಒಳ್ಳೆ ಆಯಸ್ಸಿನ ಬೇಕಾ? ಹಣಕಾಸಲ್ಲಿ ಫಿನಾನ್ಷಿಯಲ್ ಆಗಿ ಸೆಕ್ಯೂರ್ಡ್ ಆದ ಲೈಫ್ ಬೇಕಾ? ಸಮಾಜದಲ್ಲಿ ಸುಭದ್ರವಾದ ಒಂದು ಒಳ್ಳೆ ಸ್ಥಾನ ಮಾನಗಳಿರುವ ಜೀವನ ಬೇಕಾ? ಹಾಗಾದ್ರೆ ಒಂದ್ಸಾರಿ ಪ್ರಶ್ನೆ ಮಾಡ್ಕೊಳ್ಳಿ, ಯಾರನ್ನ ನಂಬಿ ನಿಮ್ಮ ಜೀವಿತವನ್ನು ಓಡಿಸ್ತಾ ಇದ್ದೀರಾ? ಯಾರನ್ನ ನಂಬಿ ನಿಮ್ಮ ಜೀವಿತದ ಬದುಕನ್ನ ಕಟ್ಕೊಳ್ತಾ ಇದ್ದೀರಾ? ನೀವು ಹೋಗ್ತಾರ ಕಂಪ್ನಿ ಮೇಲೆ ನಿಮ್ಮ ನಂಬಿಕೆನಾ? ನಿಮ್ಮ ಯೌವನದ ಮೇಲೆ ನಿಮ್ಮ ನಂಬಿಕೆನಾ? ತಿಂಗಳು ಬ್ಯಾಂಕ್ಗೆ ಬರ್ತಾ ಇರೋ ಸ್ಯಾಲರಿ ಮೇಲೆ ನಿಮ್ಮ ನಂಬಿಕೆನಾ? ಅಷ್ಟೋ ಇಷ್ಟೋ ಕೂಡಿಟ್ಕೊಂಡಿರುವ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ನಿಮ್ಮ ನಂಬಿಕೆನಾ? ನಿಮಗೆ ನಾನಿದ್ದೀನಿ ಅಂತ ಹೇಳ್ತಾ ಇರುವ ನಿಮ್ಮ ಯಾವ ನೆಂಟರು, ನಿಮ್ಮ ಜೊತೆಗೆ ಇರುವಂತ ಜನಗಳು, ಅವ್ರ ಮೇಲೆ ನಿಮ್ಮ ನಂಬಿಕೆನಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ಒಬ್ಬ ರಾಜನನ್ನ ಕೂಡ ಅವನಿಗಿರುವ ಕುದುರೆಗಳ ಕಾಪಾಡೋಕೆ ಸಾಧ್ಯ ಇಲ್ಲ, ಸುತ್ತ ನಿಂತಿರುವ ಸೈನಿಕರ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ತೀರ್ಮಾನ ಮಾಡ್ಕೊಳ್ಳಿ, ಬಹಳ ಎಚ್ಚರಿಕೆಯನ್ನ ಗಮನಿಸಿ. ನಿಮ್ ಜೀವನದಲ್ಲಿ ಉನ್ನತ ಸ್ಥಿತಿಗೆ ನೀವು ಬರುವುದಕ್ಕೆ ಇಷ್ಟಪಡ್ತಾ ಇರೋರಾದ್ರೆ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರನ್ನು ನಂಬುವವರಾಗಿರ್ಬೇಕು. ಹಾಗಾದ್ರೆ ದೇವರನ್ನು ನಂಬುವುದು ಅಂದ್ರೆ ಅರ್ಥ ಏನು? ನಾವು ದೇವರ ಮೇಲೆ ನಂಬಿಕೆ ಇಡ್ತೀವಿ ಅಂತ ಅಂದುಕೊಂಡು ವ್ಯಕ್ತಿಗಳ ಮೇಲೆ, ನಾವು ನಮ್ಮ ಮನಸ್ಸಿಗೆ ಬಂದಿರುವ ವ್ಯಕ್ತಿಗಳ ಮೇಲೆ ಆಧಾರವಾಗಿ ನಮ್ಮ ಮನಸ್ಸಲ್ಲಿ ಬಂದಿರುವಂತಹ ಕಾರ್ಯಗಳಿಗೆ ನಾವು ಎದುರು ನೋಡುವವರಾಗಿದ್ದಾಗ ಅದು ನಮಗೆ ವಿಫಲವಾದ ತಕ್ಷಣ ನಮ್ಮ ದೇವರ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾವು ಕಳ್ಕೊಳ್ತೀವಿ. ಹಾಲೆಲೂಯ. ನಾನು ಸ್ಥಳಕ್ಕೆ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ, ನನಗೆ ಯಾರೋ ಒಬ್ರು ಸ್ನೇಹಿತರು ಸಿಕ್ಕಿ ಹೇಳಿದ್ದಾರೆ ಕೆಲಸ ಕೊಟ್ಟೆ ಕೊಡಿಸ್ತೀನಿ ಅಂತ. ನಾನು ಫಾಸ್ಟಿಂಗ್ ಮಾಡಿದ್ದೀನಿ, ಪ್ರೇಯರ್ ಮಾಡಿ ಆ ಜಾಗಕ್ಕೆ ಹೋಗಿದ್ದೀನಿ, ಅದರಲ್ಲಿ ಕೆಲಸ ಸಿಕ್ಕಲಿಲ್ಲ. ತಕ್ಷಣ ನೀವು ಅಂದುಕೊಳ್ಳೋದೇನೋ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ಲ, ನಾನಿಟ್ಟಿರೋ ನಂಬಿಕೆ ವ್ಯರ್ಥ ಆಯ್ತು. ಹಾಗೆ ನೀವು ಎಲ್ಲ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗ್ತಾ ಇರೋದಲ್ಲಿ ನಿಮ್ಮ ನಂಬಿಕೆ ದೇವರಲ್ಲಿ ಇದ್ಮೇಲೆ ನೀವು ದೇವರನ್ನ ವಿಚಾರಿಸುವವರಾಗಿರಬೇಕು, ದೇವರ ಪ್ರಕಾರ ನಡೆಯುವವರಾಗಿರಬೇಕು. ದೇವರಿಗೆ ಯಾರ ಸಹಾಯ ಅಗತ್ಯ ಇಲ್ಲ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾವುದೋ ಒಂದು ಕುದುರೆ ಬಲನಿಟ್ಟು ಒಂದು ಸೈನ್ಯನಿಟ್ಟು ದೇವರ ರಾಜ್ಯನ ಕಾಪಾಡಲ್ಲ. ಅವರ ತೋಳು ಬಲದಲ್ಲಿ, ಅವರ ಪ್ರಸನ್ನತೆ ಶಕ್ತಿಯಲ್ಲಿ ರಾಜ್ಯಗಳನ್ನು ಉಳಿಸುವುದಕ್ಕೂ ಅದನ್ನ ತಳ್ಳುವುದಕ್ಕೂ ದೇವರು ಶಕ್ತರಾಗಿದ್ದಾರೆ. ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಬಳಿಯಲ್ಲಿ ಹಣ ಇಲ್ದಿರ ಇರ್ಬೋದು, ನಿಮ್ಗೆ ಯಾರು ಸಪೋರ್ಟ್ ಮಾಡೋರು ಇಲ್ದಿರ ಇರ್ಬೋದು, ನಿಮ್ಗೆ ಯಾವ ರೀತಿಯಾದಲ್ಲಿ ಯಾರು ಸಪೋರ್ಟ್ ಆಗಿ ನಾನು ಇದ್ದೀನಂತ ಹೇಳುವವರು ಇಲ್ದಿರ ಇರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನನಗೆ ಅಸಾಧ್ಯವಾದದ್ದು ಉಂಟು, ನಾನು ಆಶೀರ್ವದಿಸ್ತೀನಿ ಅಂದ ಮೇಲೆ ನಿಮ್ಮನ್ನು ಆಶೀರ್ವದಿಸ್ತೀನಿ. ನಿಮ್ಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ಅಂದ್ಮೇಲೆ ನಾನು ಕೊಡ್ತೀನಿ. ನಾನು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತೀನಿ ಅಂದ ಮೇಲೆ ತಂದೆ ತರ್ತೀನಿ. ಆದ್ರೆ ನಿಮ್ಮ ನಂಬಿಕೆ ಹೆಸರಿಗೆ ದೇವರ ಮೇಲಿದ್ದು ಕಾರಣವನ್ನ ಮನುಷ್ಯರಲ್ಲಿ ನೀವು ಹುಡ್ಕೊಳ್ಳೋದಾದ್ರೆ ನೀವು ಸೋತು ಹೋಗೋರಾಗಿದ್ದೀರಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿನ ಬೇಕಾದ್ರೂ ದೇವರು ಉಪಯೋಗಿಸ್ಲಿ, ಯಾವ ರೀತಿಯಲ್ಲಿ ಬೇಕಾದ್ರೂ ದೇವರು ಆಶೀರ್ವದಿಸಲಿ, ಆದ್ರೆ ನನ್ನ ಆಶೀರ್ವಾದ ದೇವರಿಂದಲೇ ಹೊರತು ಮನುಷ್ಯರಿಂದ ಅಲ್ಲ ಅಂತ ನೀವು ತೀರ್ಮಾನ ಮಾಡಿಕೊಳ್ಳುವುದಾದ್ರೆ ನಿಮ್ಮ ನಂಬಿಕೆ ಒಂದು ದಿನ ಕೂಡ ವ್ಯರ್ಥವಾಗಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ. ಆಮೆನ್. ಕೊನೆಯದಾಗಿ ನಾವಲ್ಲಿ ದೇವರ ವಾಕ್ಯವನ್ನು ಓದೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಇವತ್ತಿನ ನನ್ನ ಸುತ್ತಮುತ್ತ ಇರೋ ಜನಗಳನ್ನು, ನನಗಿರುವ ಹಣ ಆಸ್ತಿಯನ್ನು
ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು, ನನ್ನ ಟ್ಯಾಲೆಂಟ್ ಅನ್ನು ನಂಬಿ ನಾನು ನೋಡಲ್ಲ. ನಾನು ದೇವರ ಸಮ್ಮುಖದಲ್ಲಿ ಸಮಯ ಕಳೆದು ದೇವರನ್ನ ನಿರೀಕ್ಷಿಸ್ತೀನಿ. ದೇವರೇ, ನನ್ನ ಇಕ್ಕಟ್ಟುಗಳಲ್ಲಿ ನಿನ್ನ ಉತ್ತರ ಏನು? ನಾನು ಮಾಡ್ಬೇಕಂತ ನೀನ್ ಹೇಳುವ ಕಾರ್ಯ ಏನು? ನನಗೆ ನೀವಿಟ್ಟಿರೋ ಕೆಲಸ ಎಲ್ಲಿದೆ? ನನಗೆ ನೀವಿಟ್ಟಿರೋ ಕಾರ್ಯ ಯಾವುದು? ನನಗೆ ನೀವು ತೋರಿಸೋ ದಾರಿ ಯಾವುದು? ನಾನು ದೇವರನ್ನ ನಿರೀಕ್ಷಿಸಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ರಕ್ಷಿಸುತ್ತಾನೆ, ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಹಾಲೆಲೂಯಾ. ನಿಮಗೆ ಯಾವ ಅಪಾಯ ಇಲ್ಲ, ಯಾವ ಕಾಯಿಲೆಯಲ್ಲಿ ನೀವು ಹಾದು ಹೋಗ್ತಾ ಇದ್ರು ನೀವು ಭಯ ಪಡೋ ಅಗತ್ಯ ಇಲ್ಲ. ಒಂದು ವೇಳೆ ಡಾಕ್ಟರ್ಸ್ ಎಲ್ಲ ನಿಮ್ಮನ್ನ ಕೈ ಬಿಟ್ಬಿಟ್ಟಿರ್ಬೋದು, ನೀವು ಇರುವ ದಿನಗಳೆಲ್ಲ ಈಗಿರೋ ಸ್ಥಿತಿಯನ್ನು ನೀವು ಅನುಭವಿಸ್ತಾನೆ ಇರಬೇಕು, ನೀವು ಹಾಸಿಗೆ ಮೇಲೇನೆ ಇರಬೇಕು ಅಂತ ಹೇಳಿರ್ಬೋದು. ಆದ್ರೆ ಇವತ್ತು ನಿಮ್ಮ ನಂಬಿಕೆಯನ್ನ ನೀವು ದೇವರ ಕಡೆ ತಿರುಗಿಸುವುದಾದ್ರೆ ಅವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಾಲೆಲೂಯಾ. ಯಾವುದೇ ನಿಮ್ಮ ಜೀವನದ ಸ್ಥಿತಿ ಆಗಿರ್ಲಿ, ಅದು ಹಣಕಾಸಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಕುಟುಂಬದ ಸಂಬಂಧಗಳಾಗಿರ್ಬೋದು, ಅನೇಕ ದಿನಗಳಿಂದ ಬದಲಾವಣೆನೇ ಕಾಣದೇ ಇರೋ ವ್ಯಕ್ತಿಗಳಾಗಿದ್ರೆ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ನಂಬಿಕೆ ದೇವರ ಮೇಲಾಗಿದ್ರೆ, ನೀವು ದೇವರ ಕೃಪೆಯನ್ನ ನಿರೀಕ್ಷೆ ಮಾಡೋರಾಗಿದ್ರೆ, ನಿಮಗೆ ದೇವರಲ್ಲಿ ಭಯಭಕ್ತಿ ಇರುವುದಾದ್ರೆ ಇವತ್ತು ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಇವತ್ತೆಲ್ಲ ಸಿದ್ಧವಾಗಿ ನಿಮ್ಮ ನಿರೀಕ್ಷೆ ದೇವರ ಮೇಲೆ ಇಡಿ, ನಿಮ್ಮ ನಂಬಿಕೆಯನ್ನ ದೇವರಲ್ಲಿ ಹೆಚ್ಚಿಸಿಕೊಳ್ಳಿ. ನಂಬಿಕೆ ದೇವರ ಮೇಲೆ ಹೊರತು ಮನುಷ್ಯರ ಮೇಲಲ್ಲ. ಹಾಲೆಲೂಯಾ. ದೇವರ ಆಶೀರ್ವಾದವನ್ನ ಅವರ ಕೈಯನ್ನ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಅವ್ರ ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ ನಿಮ್ಮನ್ನು ಆಶೀರ್ವದಿಸ್ತಾರೆ. ಅವರನ್ನ ಅದ್ಭುತ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ಮೇಲೆ ಅವರು ಅದನ್ನ ಮಾಡ್ತಾರೆ. ನಿಮ್ಮ ವಾತಾವರಣಗಳು, ನಿಮ್ಮ ಮನಸ್ಥಿತಿ, ನಿಮ್ಮ ಸುತ್ತ ಇರುವ ಯಾವ ಕಾರ್ಯಗಳು ದೇವರ ಕೈಯನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ದೇವರ ಕರೆಗಳನ್ನು ರೂಪಿಸಿಕೊಳ್ಳೋಣ. ಮಹಾಪರಿಶುದ್ಧರಾದ ದೇವರೇ, ಸ್ಪಷ್ಟವಾಗಿ ಇವತ್ತು ನಮ್ಮೊಟ್ಟಿಗೆ ನೀವು ಮಾತಾಡಿದ್ದೀರಾ. ಯಾವಾಗಲೂ ನೀವು ಒಬ್ಬೊಬ್ಬರನ್ನು ಗಮನಿಸ್ತಾ ಇದ್ದೀರಾ. ಒಂದು ವೇಳೆ ಯಾರಾದರೂ ಸಾರಾಳ ರೀತಿಯಲ್ಲಿ ಈಗ ದೇವರು ಹೇಳಿದ ತಕ್ಷಣ ನನ್ನ ಪರಿಸ್ಥಿತಿ ಬದಲಾಗಿಬಿಡುತ್ತಾ, ಡಾಕ್ಟರ್ಸ್ ಎಲ್ಲ ಡಯಾಗ್ನೋಸ್ ಮಾಡಿದ್ದಾರೆ, ಕಾಯಿಲೆ ಇದೆ ಅಂತ ಹೇಳಿದ್ದಾರೆ, ಅದು ವಾಸಿ ಆಗುತ್ತಾ? ಈ ವ್ಯವಹಾರ ಮುಗಿದೋಯ್ತು, ಇನ್ನಿದ್ರಲ್ಲಿ ನಾನು ನಷ್ಟ ಪಡ್ಕೊಂಡಿದ್ದಾಯ್ತು, ಇದು ಲಾಭವಾಗಿ ತಿರುಗಲಿಕ್ಕೆ ಸಾಧ್ಯನಾ? ಅನೇಕರು ಪ್ರಶ್ನೆಗಳನ್ನ ಕೇಳ್ತಾ ಇರಬಹುದು. ಆದ್ರೆ ನೀವು ಅದನ್ನು ನೋಡಿದಕ್ಕ ಸ್ತೋತ್ರಪ್ಪ. ಯಾರ ಕಾರ್ಯಗಳು ನಿನಗೆ ಮರೆಯಾಗಿಲ್ಲ. ಇವತ್ತು ಒಬ್ಬೊಬ್ಬರೊಟ್ಟಿಗೆ ಸಾರಾಳಿಗೆ ಉತ್ತರ ಕೊಟ್ಟ ದೇವರು ಇವತ್ತು ಒಬ್ಬೊಬ್ಬರಿಗೂ ನೀವು ಉತ್ತರ ಕೊಟ್ಟು ನನಗೆ ಅಸಾಧ್ಯವಾದದ್ದು ಉಂಟೋ ಅಂತ ಕೇಳಿದಕ್ಕಾಗಿ ಸ್ತೋತ್ರ. ಅದನ್ನು ಎಲ್ಲರೂ ಕಾಲದಲ್ಲಿ ನೋಡುವ ಹಾಗೆ ಅಪ್ಪ, ಮೋಶೆ ಹೋಗಿ ಇಷ್ಟು ಜನ 6 ಲಕ್ಷ ಕಾಲಗಳಿರೋರಿಗೆ ನಾವು ಎಲ್ಲಿಂದ ಮಾಂಸ ತರುವುದಕ್ಕೆ ಸಾಧ್ಯ ಅನ್ನುವಾಗ ದೇವರ ವಾಕ್ಯ ಹೇಳಿದೆ, ನನ್ನ ಬಾಯಿಂದ ಬಂದ ಮಾತು ಯಾವ ತರ ನೆರವೇರುತ್ತೋ ಮುಂದೆ ನೀನು ನೋಡು. ಅಪ್ಪ, ಇವತ್ತು ಒಬ್ಬೊಬ್ಬರ ಹೃದಯಗಳಲ್ಲಿ ನಂಬಿಕೆ ನಿನ್ನ ಮಾತು ಮೇಲೆ ಉಂಟಾಗಬೇಕು, ನಿನ್ನ ಮಾತಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಗಬೇಕು. ಒಬ್ಬೊಬ್ಬರ ನಂಬಿಕೆ ಬಲಗೊಳ್ಳುವ ಹಾಗೆ ನೀವು ನಿಮ್ಮ ನಂಬಿಕೆಗೆ ತಕ್ಕ ಹಾದ ಶಕ್ತಿಯನ್ನು ನೋಡುವ ಹಾಗೆ ಒಬ್ಬೊಬ್ಬರಿಗೂ ಕಾರ್ಯ ಸಾಧಿಸಿ ಅನುಗ್ರಹಿಸುವಂತೆ ಪ್ರಾರ್ಥಿಸ್ತೀನಿ. ಒಬ್ಬೊಬ್ಬರ ಹೃದಯದಲ್ಲಿ ನಿಮ್ಮ ಮೇಲೆ ಭಯ ಬರಲಿ, ಭಕ್ತಿ ಬರಲಿ, ಸಂಪೂರ್ಣವಾದ ನಂಬಿಕೆ ಬರಲಿ. ನಿನ್ನ ಕೃಪೆಯನ್ನು ನಿರೀಕ್ಷಿಸುವವರಾಗಿ ಏನೇ ವಾತಾವರಣ ಇರಲಿ, ಏನೇ ಸೋತು ಹೋಗಿರಲಿ, ಯಾವುದೇ ಪರಿಸ್ಥಿತಿ ಇರಲಿ, ನಿನ್ನ ಕೈಯಲ್ಲಿ ಖಂಡಿತ ಒಂದು ಅದ್ಭುತ ಮಾಡೋದಕ್ಕೆ ಸಾಧ್ಯ ಅಂತ ನಿನ್ನನ್ನು ನಿರೀಕ್ಷಿಸುವವರಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕಂತ ಬೇಡ್ಕೊಳ್ತೀನಿ. ಈ ದಿನದಲ್ಲಿ ಊಹಿಸಲಾಗದ ಅದ್ಭುತಗಳನ್ನು ನಿನ್ನ ಕೈ ಮಾಡಿ ಮುಗಿಸಲಿ. ಈಗಲೇ ಎಲ್ಲರ ಮೇಲೆ ನಿನ್ನ ಪರಿಶುದ್ಧಾತ್ಮರಾಗಿ ನಿನ್ನ ಶಕ್ತಿಯನ್ನು ಸುರಿಸಿ, ನಿನ್ನ ಕರಚಾಚಿ ವಾತಾವರಣಗಳನ್ನ ಮೀರಿ ಆಗೋದೇ ಇಲ್ಲ ಅಂತ ಅನುಮಾನ ಪಟ್ಟಿರುವವರು ನಿನ್ನ ಶಕ್ತಿ ನೋಡುವ ಹಾಗೆ ಅಸಾಧ್ಯವಾದ ಕಾರ್ಯಗಳನ್ನು ಈ ದಿನದಲ್ಲಿ ನೀವು ಮಾಡಿ ಮುಗಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಕರೆಗಳಿಗೆಲ್ಲ ಜೀವಿತವನ್ನು ಒಪ್ಪಿಸಿಕೊಟ್ಟು ಇವತ್ತಿನಿಂದ ಲೋಕದಲ್ಲಿರುವ ಯಾವ ಕಾರ್ಯಗಳನ್ನು ನಂಬದೇ ನಿರೀಕ್ಷಿಸದೆ ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ನಿಮ್ಮನ್ನು ನಿರೀಕ್ಷಿಸಿ ನಿನ್ನ ಅಸಾಧ್ಯವಾದ ಕಾರ್ಯಗಳನ್ನು ಕಾಣುವ ಹಾಗೆ ಒಬ್ಬೊಬ್ಬರನ್ನು ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾತಾವರಣಗಳನ್ನ, ವ್ಯಕ್ತಿಗಳನ್ನು ನಂಬಿ ಜೀವಿಸಬೇಡಿ. ಅದನ್ನ ಮೀರಿ ದೇವರು ನಿಮ್ಮೊಂದು ಸಂಕಲ್ಪವನ್ನು ಇಟ್ಟಿದ್ದಾರೆ. ನಿಮ್ಮ ನಂಬಿಕೆ ಮುಖಾಂತರ ದೇವರಿಗೆ ನೀವು ದ್ವಾರವನ್ನು ತೆರೀರಿ, ನಿಮ್ಮ ಹೃದಯಗಳನ್ನು ತೆರೀರಿ. ದೇವರು ಒಳಗೊಂಡು ಒಂದು ದೊಡ್ಡ ಕಾರ್ಯ ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೆನ್, ಆಮೆನ್. ನಾವೆಲ್ಲ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮರ ಅನ್ಯೋನ್ಯತೆಯ ಐಕ್ಯತೆ, ಸಹವಾಸವು ಕರ್ತರ ಬರುವಿಕೆವರೆಗೂ ನಿಮ್ಮೆಲ್ಲರ ಸಂಗಡ ಶಾಶ್ವತವಾಗಿರಲಿ. ಅಸಾಧ್ಯವಾದ ಒಂದು ಕಾರ್ಯವನ್ನ ಈ ದಿನವೇ ದೇವರು ನಿಮ್ಮ ಜೀವನದಲ್ಲಿ ಮಾಡಿ ಮುಗಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಗಾಡ್ ಬಿ ವಿತ್ ಯು.